ಎಷ್ಟೊತ್ತಿಗೆ ನಿಮಗೆ ವಿಷಯ? ಸುಮಾರು 2ನೇ ತಾರೀಕಲ್ಲಿ ಅವರು ವಿದೇಶ ಪ್ರಯಾಣ ಬೆಳೆಸಿದ್ರು. ಸರಿಸುಮಾರು ಬೆಳಗಿನ ಜಾವ ಏರ್ಪೋರ್ಟಿಂದ ಬಂದಾಗ ರೆಸ್ಟ್ ಮಾಡಿ ಮಧ್ಯಾಹ್ನ ಸರಿಸುಮಾರು ನಮಗೆ ಗೊತ್ತಾದಾಗ 1:45-2 ಗಂಟೆಯಲ್ಲಿ ನಮಗೆ ಗೊತ್ತಾಯಿತು. ತಕ್ಷಣಕ್ಕೆ ನಮಗೆ ಒಂಥರ ತಡ್ಕೊಳ್ಳಾರ್ದಿಷ್ಟು ನಮಗೆ ಹೃದಯ ಆಗೋಷ್ಟು ನೋವಾಯಿತು. ತುಂಬಾ ಕಷ್ಟಪಟ್ಟು ಮೇಲೆ ಬಂದು ರಾಜಕೀಯ ಜೀವನದಲ್ಲಿ ಚೆನ್ನಾಗಾಗಿದ್ದರು. ಜನಸಂಪರ್ಕನೂ ಹಂಗೆ ಇತ್ತು, ಎಲ್ಲ ಜನನೂ ಸಂಪಾದನೆ ಮಾಡಿದರು. ಬಟ್ ಇವತ್ತು ಅವರ ಸಾವು ಒಂದು ದೊಡ್ಡ ನಷ್ಟ ಅಂತಲೇ ಹೇಳಲಿಕ್ಕೆ, ಕುಟುಂಬದವರಿಂದ ಹಿಡಿದು ಎಲ್ರಿಗೂ ನಷ್ಟನೇ. ಅದರಲ್ಲೂ ಕುಟುಂಬದವರಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಅದರಲ್ಲೇನು ಈ ಬಡವರಿಗಾಗಲಿ ಯಾರಿಗಾಗಲಿ ಚೆನ್ನಾಗಿದ್ದರು ಅವರು. ಬಟ್ ಇವತ್ತು ತುಂಬಲಾರದ ನಷ್ಟ ಆಗಿದೆ. ಆ ನೋವನ್ನ ಸಹಿಸ್ಕೊಳಕ್ಕಾಗಲ್ಲ ಅವ್ರ ಕುಟುಂಬದವರಿಗೆ ಎಲ್ಲರಿಗೂ. ಏನಂತ ವಿಷಯ ಗೊತ್ತಾಯ್ತು ಸರ್? ಎಲ್ಲ ಆಕ್ಸಿಡೆಂಟ್ ಆಯಿತು? ಬೆಳ್ಳೂರು ಕ್ರಾಸು ನಮಗೆ ಮೊದಲು ಮಾಹಿತಿ ಬಂದಾಗ ನಾಗ್ತಿಹಳ್ಳಿ ಹತ್ರ ಇದಾಗಿದೆ ಅಂತೇಳಿ ಮಾಹಿತಿ ಬಂತು. ಅದಾದ ನಂತರ ನಾವೆಲ್ಲ ತಿಳ್ಕೊಂಡ್ಮೇಲೆ ಈ ಥರ ಸ್ಪಾಟ್ ಆಗಿದ್ದಾರೆ ಅಂತ ವಿಚಾರ ಬಂತು. ಅದು ನಮಗೆ ತುಂಬಾ ಬೇಸರ. ಈಗ ನಡೀತಾ ಇದೆ. ಈಗ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಲೀಡ್ರುಗಳು ಎಲ್ಲರೂ ಅಲ್ಲೇ ಇದ್ದಾರೆ. ಊರಿನವರು ಸುಮಾರು ಜನ ಹೋಗಿದ್ದಾರೆ. ಅದು ನಡೀತಾ ಇದೆ. ಸುಮಾರು ಈಗ ಒಂದು 10-11 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬರ್ಬೋದು ಅನ್ನೋ ಮಾಹಿತಿ ಇದೆ. ಯಾವತ್ತು ಥೈಲ್ಯಾಂಡ್ ಪ್ರವಾಸ ಹೋಗಿದ್ದು ಸರ್? ಅದು ಕನಸಾಗಿತ್ತಾ ಅವ್ರ ಫ್ಯಾಮಿಲಿಗೆ ಹೋಗಬೇಕು ಅನ್ನೋದು? ಕನಸೇನಿಲ್ಲ ಸರ್, ಹಿಂಗೆ ಆಕಸ್ಮಿಕ ಅವರು ಹೋಗಿದ್ದಾರೆ. ಒಂದು ವಿದೇಶ ಪ್ರಯಾಣ ಹಿಂದೆನೂ ಮಾಡಿದ್ರು, ಈಗಲೂ ಮೊನ್ನೆ ಹೋಗಿದ್ದಾರೆ. ಹಿಂಗಾಗುತ್ತೆ ಅಂತ ಯಾರಿಗೂ ಬೆಳಗಿನ ಏರ್ಪೋರ್ಟಿಗೆ ಬಂದು ಆಮೇಲೆ ಅಲ್ಲಿ ಸ್ಟೇ ಮಾಡಿದ್ದಾರೆ. ಅವರ ಹೆಂಡತಿ ಇದ್ದಾರೆ, ನಮ್ಮ ಅಕ್ಕರ ಅವ್ರ ತಂಗಿ ಮನೇಲಿ ಸ್ಟೇ ಮಾಡಿ ಸುಧಾರಿಸ್ಕೊಂಡು ಬಂದಿದ್ದಾರೆ. ವಿಧಿ ಆಟ ಈ ರೀತಿ ಮಾಡಿದೆ ಸರ್. ಮಧ್ಯಾಹ್ನ ಸರಿ ಸುಮಾರು 1:45-2 ಗಂಟೆ ಟೈಮ್ ಆಗಿರ್ಬೋದು. ಆ ಟೈಮ್ ವಾಪಸ್ ಚಿಕ್ಕಮಂಗ್ಳೂರು ಬರ್ತಾಯಿದ್ರು ಅವರು. ಮೂರು ಜನ. ನಾವು ಅವ್ರಿಗೆ ಅತ್ತೆ ಮಗ ಆಗಬೇಕು. ಎಲ್ಲ ಒಂದೇ ಕುಟುಂಬ ಸರ್. ಜಯಮ್ಮ ಅವರಿಗೆ ಚಿಕ್ಕಮ್ಮ ಆಗಬೇಕು. ಅವರು ನಮ್ಮ ಚಂದ್ರೇಗೌಡರು ಮತ್ತು ನಮ್ಮ ಅಕ್ಕ ಅವರು ಜಯಮ್ಮ 3 ಜನನೂ ಒಂದೇ ಕಾರಲ್ಲಿ ಅಪಘಾತಕ್ಕೆ ಇದಾಗಿದ್ದಾರೆ. ಚಂದ್ರಶೇಖರ್ ಅಂತ, ಚಂದ್ರೇಗೌಡ ಅಂತೇಳಿ. ಅವನು CD ಅಧ್ಯಕ್ಷ ಆಗಿದ್ದ, ಸಮಾಜ ಸೇವೆ ಮಾಡ್ತಾಯಿದ್ದ. ಎಲ್ಲೋ ಆಕಸ್ಮಿಕ ಟೂರ್ ಹೋಗಬೇಕು ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಗಂಡ ಹೆಂಡತಿ ಜೊತೆಗೆ ನನ್ನ ತಮ್ಮನ ಹೆಂಡ್ತಿನೂ ಸಹ ಹೋಗಿದ್ದಾರೆ. ಅವರು ದುರ್ಮರಣದಲ್ಲಿ ಸಾವಾಗಿದ್ದಾರೆ. ನಿಜವಾಗ ಅದನ್ನು ಕೇಳಿಬಿಟ್ಟು ಭಾರಿ ದುಃಖಭರಿತರಾದ್ವಿ. ಪರಮಾತ್ಮ ಇಂಥ ಸಾವನ್ನು ಕೊಡಬಾರ್ದಾಗಿತ್ತು. ಈ ವಿಧಿ ಸಂಕಲ್ಪ, ನಾವು ಏನೂ ಮಾಡೋಂಗಿಲ್ಲ. ಅವರ ಮನಸ್ಸಿಗೆ ಪರಮಾತ್ಮ ಚಿರಶಾಂತಿ ಕೊಡಲಿ ಅಂಥೇಳಿ ನಾನು ಈ ಮೂಲಕ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ. ಡ್ರೈವಿಂಗು ಅವನು ಮಾಡೋ ಅಂಥವನೇ ಅಲ್ಲ. ಯಾವಾಗಲೂ ಜೊತೆಯಲ್ಲಿ ಬೆಂಗಳೂರು ದೂರ ಪ್ರಯಾಣ ಮಾಡಬೇಕು ಅಂದರೆ ಬೆಂಗಳೂರು ಯಾರಾದ್ರು ಕರ್ಕೊಂಡು ಹೋಗುವಂಥವನು. ಏನು ಅವನು ಬೆಳಗ್ಗೆನೇ ಅಲ್ಲಿಂದ ಮಾಡ್ಕೊಂಡು ಬಂದಿದ್ದಾನೆ. ಅಲ್ಲಿ ಅವ್ರ ತಂಗಿ ಇದ್ದರು, ಸರ್ಕಲ್ ಇನ್ಸ್ಪೆಕ್ಟ್ರು ಅವರ ಭಾವ. ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಟಿದ್ದಾರೆ. ಉಳ್ಕೊಳ್ಳಿಂದೇರೆ ಇವರು ಇಲ್ಲ ಹೋಗ್ಬಿಡ್ತೀವಿ ನಾವು ಅಂಥೇಳಿ ಹೊರಟು ಬಂದು ಒಂದು ದುರಂತ ನಡೆದಿದೆ. ನಡಿಬಾರ್ದಾಗಿತ್ತು. ಭಾರಿ ತುಂಬ ಮನಸ್ಸಿಗೆ ಭಾರಿ ನೋವಾಗ್ತಾಯಿದೆ. ಈಗ ಏನು ಮಾಡ್ತಾರೆ ಈಗ ನೋಡಿ. ಈಗ ನನ್ನ ತಮ್ಮನೂ ತೀರೋಗಿದ್ದ, ತಮ್ಮನ ಹೆಂಡ್ತಿನೂ ತೀರೋಗ್ಬಿಟ್ಲು. ಮನಸ್ಸಿಗೆ ಭಾರಿ ನೋವಾಗೋಯ್ತು ತುಂಬ. ನಾನು ಮಾತಾಡೋಕ್ಕೆ ಕೃಷ್ಣಮೂರ್ತಿ ಅಂತೇಳಿ, ನನ್ನ ತಮ್ಮ ನಿಂಗೇಗೌಡ ಅಂತೇಳಿ ನಗರಸಭಾ ಅಧ್ಯಕ್ಷ ಆಗಿದ್ದರು. ನಿಂಗೇಗೌಡ ಅಂಥೇಳಿ ಅವರ ಹೆಂಡ್ತಿ ನಮ್ಮ ನಾದಿನಿ ಜಯಲಕ್ಷ್ಮಿ ಅಂಥೇಳಿ. ಅವಳಿಗೆ 70 ವರ್ಷ ವಯಸ್ಸಾಗಿತ್ತು. ಮಕ್ಕಳು ಒಬ್ಬರು ಬೆಂಗಳೂರಲ್ಲಿದ್ದಾರೆ, ಒಬ್ಬ ಇಲ್ಲೇ ಇದ್ದಾನೆ. ಈಗೆಲ್ಲ ಏನು ಇದನ್ನೆಲ್ಲ ಮಾಡಿ ಪೋಸ್ಟ್ ಮಾಡಿ ಮೋಸ್ಟ್ಲಿ ಡಿಸ್ಪ್ಯಾಚ್ ಮಾಡ್ತಾಯಿದ್ದಾರೆ ಅಂತ ಕಾಣುತ್ತೆ. ಕಳೆಯ ಬರಗಳು ಬರ್ತಾ ಇದ್ದಾವೆ. ಇನ್ನೇನು ಮಾಡೋದು? ಪರಮಾತ್ಮ ಹತ್ರ ಬೇಡ್ಕೋಬೇಕು, ಅವರು ಚಿರಶಾಂತಿ ಕೊಡು ಅಂತೇಳಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥೈಲ್ಯಾಂಡ್ ಟ್ರಿಪ್ ಇತ್ತು ಅಂತ ಹೋಗಿದ್ರು ಸರ್. ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಅತ್ತೆ ಹೋಗಿದ್ದರು. ನೆನ್ನೆ ರಾತ್ರಿ ಬಂದರು ಸರ್. ಅವರು ನಾದಿನಿ ಮನೇಲಿ ಉಳ್ಕೊಂಡಿದ್ರು. ಬೆಳಗ್ಗೆ ಸರ್ ಬರುವಾಗ ಬೆಳ್ಳೂರು ಕ್ರಾಸಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಯಾರೋ ಬಂದು ಕಾರ್ ನಂಬರ್ ಇದೇ ಮನೆಯವರ ಅಂತ ಕೇಳಿದ್ರು ಸರ್. ಹೌದು ಅಂದ್ವಿ. ಫೋಟೋ ತೋರಿಸಿದ್ರು. ಹಂಗಾಗಿ ಗೊತ್ತಾಯ್ತು ಸರ್ ನಮಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಷ್ಟು ಮಾತ್ರ ಗೊತ್ತು ಸರ್. ಈಗ ಇತ್ತೀಚೆಗೆ ಹೋಗ್ತಾಯಿದ್ರು ಸರ್. ಒಂದು 3-4 ಇಯರ್ಸಿಂದ ಅದೇ ಕಾಶಿ ಹಂಗೆಲ್ಲ ಹೋಗ್ತಿದ್ರು ಸರ್. ಹೋಗಿ ವಾಪಸ್ ಬರ್ತಿದ್ರು. ಪಾಪ ಇವತ್ತು ನೋಡಿ ಸರ್ ಬರ್ತಾರೆ ಅಂತ ಕಾಯ್ತಾ ಇದ್ವಿ, ಬರಲೇ ಇಲ್ಲ ಸರ್. ನಮ್ಮ ಬೀಗರು ಸರ್ ಅವರು ಮಗಳನ್ನ ಕೊಟ್ಟಿದ್ದೀವಿ. ಬರ್ತೀನಿ ರೀ ಅಕ್ಕ ಅಂತ ಹೇಳಿದರು. ಸಣ್ಣ ಮಗು ಇದೆ, ಮೊಮ್ಮಗ ನೋಡ್ಕೊತಾರಿ ಅಕ್ಕ ಬರ್ತೀವಿ ಅಂದಿದ್ರು.
ಹಂಗಾಗಿ ಬಂದಮೇಲೆ ಹೋಗೋಣ ಅಂತ ಇದ್ದೆ ಸರ್. ಅಷ್ಟರೊಳಗೆ ಹಿಂಗಾಗಿದೆ ಸರ್. ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಸರ್.